ಸರ್ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ್ರಿ ಸರ್. ಖಂಡಿತ ಎಐಸಿಸಿ ಅಧ್ಯಕ್ಷರು ನಮ್ಮ ಸ್ಟೇಟ್ಗೆ ಟೂರ್ ಬಗ್ಗೆ ನಾವು ಫೈನಲೈಸ್ ಮಾಡಬೇಕಾಯ್ತು. ಹಾಂ ಸರ್. ಸೊ ಅವ್ರಿಗೆ ಎಲ್ಲ ಏನೇನು ನಡೀತಾ ಇದೆ ಅಂತ ರಿಪೋರ್ಟ್ ಎಲ್ಲ ಕೊಡಬೇಕಾಯಿತು. ಸೊ ಅವ್ರಿಗೆ ರಿಪೋರ್ಟ್ ಕೊಟ್ಟಿದ್ದೇನೆ. ಅವ್ರು ಯಾವತ್ತು ಬರೋದು, ರಾಹುಲ್ ಗಾಂಧಿ ಯಾವತ್ತು ಬರೋದು, ಅವೆಲ್ಲ ಒಂದು ಪ್ರಾಬಬಿಲಿಟೀಸ್ ಕೊಟ್ಟಿದ್ದೀನಿ. 12ನೇ ತಾರೀಕು ಅವರು ನಾಮಿನೇಷನ್ಗೆ ಗುಲ್ಬರ್ಗಾಗೆ ಬರ್ತಾ ಇದ್ದಾರೆ. ನಾನು ಅವತ್ತು ಗುಲ್ಬರ್ಗಾಗೆ ಹೋಗ್ತಾ ಇದ್ದೀನಿ. ಸೊ ಮಿಕ್ಕಿದ್ದು ನಮ್ಮ ಕೆಲವು ಡೇಟ್ಸ್ ಕೊಟ್ಟಿದ್ದಾರೆ. ಕೋಲಾರ, ಚನ್ನಪಟ್ಟಣ ಕೆಲವೊಂದು ಕೆಲವು ಡೇಟ್ ಕೊಟ್ಟಿದ್ದಾರೆ. ಫೈನಲೈಸ್ ಮಾಡಿ ಸರ್, ಧಾರವಾಡ ಟಿಕೆಟ್ ಚರ್ಚೆ ನಡೀತಾ ಇತ್ತು ಸರ್, ಅದೇನೋ ಚರ್ಚೆ ಆಯ್ತಾ ಸರ್? ಇದೇ ಪರೋಕ್ಷ ಇಲ್ಲ, ಪರೋಕ್ಷ ಮಾಡೋದಾದ್ರೆ ಡೈರೆಕ್ಟಾಗಿ ಮಾಡ್ತೀವಿ, ಅದು ಬೇರೆ ವಿಚಾರ. ಸದ್ಯಕ್ಕೆ ಕ್ಯಾಂಡಿಡೇಟ್ನ ನಾವು ನಮ್ಮ ಪಾರ್ಟಿ ಕ್ಯಾಂಡಿಡೇಟ್ ಫೈನಲೈಸ್ ಮಾಡಿದ್ದೀವಿ. ಅವರು ಮೊದಲೇ ಕೇಳಿದ್ರೆ ಅದು ಬೇರೆ ವಿಚಾರ ಆಯಿತು. ಈಗ ಪ್ರಸ್ತಾವನೆ ಮಾಡಿದರೆ ನಾವು ನಮ್ಮ ಯೂತ್ ಕಾಂಗ್ರೆಸ್ಸು ನಮ್ಮ ವಿನೋದ್ಗೆ ಟಿಕೆಟ್ ಕೊಟ್ಟಿದ್ದೀವಿ. ಸೊ ಅವ್ರಿಗೆ ನಮ್ಮ ಪಕ್ಷದವ್ರು ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ. ರಿಕ್ವೆಸ್ಟ್ ಇದೆ, ನಾವು ಹಿಂದೆ ಮುಂದೆ ಮಾಡೋಕ್ಕೆ ಹೋಗಲ್ಲ. ನಮಗೆ ಶ್ರೀಗಳ ಬಗ್ಗೆ ಗೌರವ ಇದೆ, ಅದರಿಂದ ನಾವು ಇಲ್ಲ ಅಂತ ನಾನು ಹೇಳಿದೆ. ಅಂದರೆ ಯಾವಾಗಲೂ ಅವರು ಸೆಕ್ಯುಲರ್ ಔಟ್ಲುಕ್ಕಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಬಟ್ ನಮ್ಮ ಕ್ಯಾಂಡಿಡೇಟು ಭಾಳ ಸಭ್ಯ ಇದ್ದಾನೆ. ನಾನು CM ಇವತ್ತು ನಾಳೆ ಸರ್, ಖರ್ಗೆ ಜೊತೆ ಇಲ್ಲ. ಕುಮಾರಸ್ವಾಮಿ ಅವರು ಪ್ರಣಾಳಿಕೆಯನ್ನು ಮತ್ತೆ ಟೀಕೆ ಮಾಡಿದ್ದಾರೆ. ಕಾಂಗ್ರೆಸ್ ಪ್ರಣಾಳಿಕೆಯನ್ನ ಟೀಕೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಮತ್ತೆ ಇವತ್ತು. ನೋಡಪ್ಪ, ಕುಮಾರಸ್ವಾಮಿ ಅವ್ರಿಗೆ ಯಾರು ಟೀಕೆ ಮಾಡಿಲ್ಲ ಹೇಳಿ ಫಸ್ಟ್. ಕುಮಾರಸ್ವಾಮಿ ಅವ್ರ ಟೀಕೆ ಪ್ರಣಾಳಿಕೆ ಬಿಡಿ. ಈಗ ನಮ್ದ ಪ್ರತಿಯೊಂದೂ, ಈಗ ಮೇಕೆದಾಟು ವಿಚಾರ ಟೀಕೆ ಮಾಡಲಿಲ್ಲ ಅವರು. ಮೇಕೆದಾಟು ಪಾದಯಾತ್ರೆ ಮಾಡಿದಾಗ ಟೀಕೆ ಮಾಡಿದ್ರು. ಈಗ ಮೇಕೆದಾಟು ಬಗ್ಗೆ ಶಬ್ದ ಮಾಡ್ತೀವಿ ಅಂತ ಹೇಳ್ತಾರೆ. ಮಠದ ಸ್ವಾಮಿಗಳನ್ನ ಬಿಟ್ಟರೆ ಅವರು 2 ಮಠ ಮಾಡಿದ್ರೆ, ಈಗ ಮಠದವ್ರಿಗೆ ಬೆಳಗ್ಗೆಲ್ಲ ಕರ್ಕೊಂಡೋಗಿ ಭೇಟಿ ಮಾಡ್ತಾರೆ. ಕುಮಾರಸ್ವಾಮಿ ಅವ್ರನ್ನ ಸೀರಿಯಸ್ ಆಗಿ ನಾವು ತಗೊಳ್ಳಲ್ಲ, ಯಾಕೆಂದರೆ ಅವ್ರ ಮಾತಿಗೆ ಯಾವತ್ತೂ ಸ್ಟ್ಯಾಂಡ್ ಆಗಲ್ಲ. ಇದು ನಾವೆಲ್ಲ ನೋಡಿದ್ದೇವೆ. ಈಗ ಯಡಿಯೂರಪ್ಪನವ್ರ ಬಗ್ಗೆ ಅವ್ರು ಮಾತಾಡೋದು, ಯಡಿಯೂರಪ್ಪನವ್ರು ಇವ್ರು ಮಾತಾಡೋದು ಎಲ್ಲ ಟ್ರೋಲ್ ಆಗ್ತಾ ಇದೆ. ನಾವೇನು ಹೇಳಿರಲಿಲ್ಲ, ಯಡಿಯೂರಪ್ಪನ ಬಗ್ಗೆ ಹೇಳಿಲ್ಲ, ಇವರು ಹೇಳಿಲ್ಲ. ಸೊ ಗೌಡ್ರು ಯಡಿಯೂರಪ್ಪನವ್ರ ಬಗ್ಗೆ ಏನು ಮಾತಾಡೋದು ಕೂಡ ಅದು ಟ್ರೋಲ್ ಆಗ್ತಾ ಇದೆ. ಇವೆಲ್ಲ ನೀವೇ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀರಿ. ನನ್ನ ಹತ್ರ ಡಾಕ್ಯುಮೆಂಟ್ ಇಲ್ಲ, ನೀವೇ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀರಿ. ಅದಕ್ಕೆ ಯಾರು ರಾಜಕೀಯದವರು ನಾವು ಜನನೂ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ. ಈಗ ಯಾರು ಇಳಿಸಿದ್ರು ಕುಮಾರಸ್ವಾಮಿಗೆ ಒಕ್ಕಲಿಗರು ಚೀಫ್ ಮಿನಿಸ್ಟ್ರು ಅಂತ ನಾವು ಕೆಲವೆಲ್ಲ ಮಾತಾಡಿದ್ರು. ಇದೇ ಯೋಗೇಶ್ವರ, ಅಶ್ವತ್ಥನಾರಾಯಣ, ಅಶೋಕ ಎಲ್ಲ ಸೇರಿ ಇಳಿಸಿದ್ರಲ್ಲ. ಆಗೇನಾಗಿದ್ರು ಇವರೆಲ್ಲ, ಶೋಭಕ ಇವರೆಲ್ಲ ಸೇರಿ ಇಳಿಸಿದ್ರಲ್ಲ, ಯಡಿಯೂರಪ್ಪ ಇವರೆಲ್ಲ ಸೇರಿ ಕುಮಾರಸ್ವಾಮಿ ಇಳಿಸಿದ್ರ? ಇಳಿಸಿದವ್ರು ಅವರು. ಕೊನೆ ಕಾಂಗ್ರೆಸ್ ಅವರು ಇಳಿಸಿದ್ರು ಅಂತ ಸಿದ್ದರಾಮಯ್ಯನವ್ರ ಮೇಲೆ ಕೂಗಬೇಕು. ತಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಈಗ ನನ್ನ ಮೇಲೆ ಆರೋಪ ಮಾಡಿದ್ರೆ ಜನ ಒಪ್ಪಲ್ಲ. ಅವ್ರು ಆರೋಪ ಮಾಡೋದು ಜನ ಒಪ್ಪಲ್ಲ. ಜನ ಒಪ್ಪಬೇಕಲ್ಲ ಅದಕ್ಕೆ. ಅಲ್ಲ ರೀ, ನಾನು ಡೆಪ್ಯೂಟಿ CM ಇದ್ದೀನಿ, ಒಂದು ಪಕ್ಷದ ಅಧ್ಯಕ್ಷ ಇದ್ದೀನಿ. ಜನಕ್ಕೆ, ನಮ್ಮ ಸಮಾಜಕ್ಕೆ, ಅವ್ರಿಗೆಲ್ಲ ಏನು ಯಾರು ದಡ್ರೇನಲ್ಲ, ಅವ್ರಿಗೆಲ್ಲ ಗೊತ್ತಿದೆ. ನಾವು ಇಲ್ಲಿ ಅಧಿಕಾರದಲ್ಲಿದ್ದು ಏನಾದರೂ ಸಮಾಜಕ್ಕೂ ಸಹಾಯ ಮಾಡ್ಬೋದು, ಪಕ್ಷಕ್ಕೂ ಸಹಾಯ ಮಾಡ್ಬೋದು, ಸರ್ಕಾರಕ್ಕೂ ಸಹಾಯ, ಸರ್ಕಾರದಿಂದ ಅವ್ರ ಏನಿದೆ ಮಠಕ್ಕೆ ಏನು ಸಮಸ್ಯೆ ಇರ್ಬೋದು, ನಮ್ಮ ಜನಕ್ಕೆ ಅವಕಾಶಗಳಿರ್ಬೋದು, ಎಲ್ಲ ಕೂಡ ನಾವು ಮಾಡೋಕ್ಕೆ ಅವಕಾಶ ಇದೆ, ನಾವು ಮಾಡ್ತೀವಿ. ತೂಗದ ಬೆಟ್ಟ ಯೋಚನೆ ಮಾಡ್ತಾಯಿದ್ದೇವೆ. ಎಲ್ಲೋ ಇನ್ನೂ 4 ವರ್ಷ ಆದಮೇಲೆ ಅಂತ ಯೋಚನೆ ಮಾಡ್ತಾಯಿದ್ದಾರೆ. ಈಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇತ್ತಲ್ಲ, ಅವ್ರಿಗೆ ಏನಾಯಿತು? ಈಗ ನಿರ್ಮಲಾ ಸೀತಾರಾಮ್ ಪಾಪ ಹೆಣ್ಮಗಳು ಒಪ್ಕೊಂಡ್ರು, ಹೌದು ನಾವು ಬರಗಾಲಕ್ಕೆ ದುಡ್ಡು ಕೊಡಲ್ಲ ಅಂತ. ಇವ್ರೇನು ಮಾತಾಡೋದು ಬರಗಾಲಕ್ಕೆ? ಈಗ ಶೋಭಕ ಏನು ಮಾತಾಡೋದು? ಯಾರು ಒಬ್ಬರು ಬರಗಾಲದಲ್ಲಿ ದುಡ್ಡು ಕೊಡ್ಸೋಕ್ಕೆ, ಇಲ್ಲ ಮೇಕೆದಾಟಿಗೆ ಪರ್ಮಿಷನ್ ಕೊಡ್ಸೋಕ್ಕೆ, ಮಾದಾಯಿಗೆ ಪರ್ಮಿಷನ್ ಕೊಡ್ಸೋಕ್ಕೆ, ರಾಜ್ಯಕ್ಕೆ ಇದು ರಕ್ಷಣೆ ಕೊಡೋಕ್ಕೆ, ಇದನ್ನ ಟ್ಯಾಕ್ಸ್ ಕೊಡಲಿಕ್ಕೆ ಏನಾದ್ರು ಒಂದಿನ ಇವ್ರು ಯಾರು ಮಾತಾಡಲಿಲ್ಲ. ಎಲ್ಲಿ ಮಾತಾಡಿದ್ರು? ಈಗ ಪಾಪ ಭಾಳ ಸಂತೋಷ. ನಾವೇನು ಮಠಕ್ಕೆ ಹೋಗೋದು, ಪಾಪ ಸ್ವಾಮಿಗಳನ್ನ ಭೇಟಿ ಮಾಡೋದು, ಇವತ್ತು ಬೆಳಗ್ಗೆ ನಾವು ಭೇಟಿ ಮಾಡೋದು ಅಂತ TV ಲಿ ಹೇಳ್ತಾ ಇದ್ದೀವಿ. ನಮ್ಮ ಹುಡುಗರುಗಳು ಊಟಕ್ಕೆ
ಅದೇನೋ ಒಂದು ಊಟ ಕೊಟ್ಟರು, ಇನ್ನು 500 ಜನಕ್ಕೆ ಪರ್ಮಿಷನ್ ತೊಗೊಂಡಿರುತ್ತೆ, ಅದಕ್ಕೆ ಕಂಪ್ಲೇಂಟ್ ಫೈಲ್ ಮಾಡಿಸ್ಬಿಟ್ರು. ಹಾಂ ಸರ್. ಈಗ ಅವ್ರು ಊಟ ಕೊಡೋದಕ್ಕೆ ನನಗೆ ಬಂದು ನೀವು ಯಾರೋ ಟಿ ವಿಲಿ ಕೇಳ್ತಾ ಇದ್ದೀರಾ, ಏನು ಅವ್ರೇನೋ ಬಾಡೂಟ ಅನ್ನಾರ ಮಾಡ್ಕೊಳ್ಳಿ, ಯಾವ ಊಟಾರ ಹಾಕೊಳ್ಳಿ ನಾನು ಹಾಂ ಅಷ್ಟು ಊಟಾರ ಹಾಕೊಳ್ಳಿ, ಏನಾರು ಹಾಕೊಳ್ಳಿ, ನಾವೇ ಅದಕ್ಕೆಲ್ಲ ರಾಜಕಾರಣ ಅಂತ ಎಷ್ಟು 1000 ಜನಕ್ಕಾರ ಹಾಕೊಳ್ಳಿ, ನಮ್ಗೇನು ಬೇಜಾರಿಲ್ಲ. ನೀವು ಓಟ್ ಬನ್ನಿ, ನೀವೇ ಟಿ ವಿ ತೋರಿಸ್ತಾ ಇದ್ರಿ, ನೀವೇ ಹೋಗಿ ಊಟ ಮಾಡ್ಕೊಂಡು ಬನ್ನಿ. ಎಲೆಕ್ಷನ್ ಕಮಿಷನರು ನೀವು ಎಲ್ಲ ಸೇರಿ ಊಟ ಮಾಡ್ಕೊಂಡು ಬನ್ನಿ. ಸರ್, ಈಗ ಒಕ್ಕಲಿಗ ಸ್ವಾಮೀಜಿ ಭೇಟಿ ಆದ ತಕ್ಷಣ ಒಕ್ಕಲಿಗ ಮತಗಳೇನಾದ್ರೂ ಈ ತರ ಚೆದ್ರೋಗುತ್ತಾ ಸರ್? ನೋಡ್ರಿ, ಬಿಜೆಪಿ ಅವರೆಲ್ಲ ಒಕ್ಕಲಿಗರು ದಡ್ರಲ್ಲ, ಒಕ್ಕಲಿಗರ ಸ್ವಾಮಿಗಳು ದಡ್ರಲ್ಲ ಅಂತ ಆಯ್ತು. ಅವರು ಏನು ದಡ್ರಲ್ಲ, ಬರ್ತಾರೆ, ಆಶೀರ್ವಾದ ಮಾಡ್ತಾರೆ, ವಿಭೂತಿ ಇಡ್ತಾರೆ, ಹೂನಾರ್ ಹಾಕ್ತಾರೆ, ಕಳಿಸ್ತಾರೆ. ಸಮಾಜ ಇದ್ದಾರಲ್ಲ, ಸಮಾಜ ಅವರು ನಮ್ಮ ಪರನೂ ಮಾಡೋದಿಲ್ಲ, ಅವ್ರ ಪರನೂ ಮಾಡೋದಿಲ್ಲ, ನನಗೆ ಗೊತ್ತಿದೆ ಅದು. ಈ ಕಾಂಟ್ ಡೂ ದಟ್ ಬಿಕಾಸ್ ಅದು ಬೇರೆ ಸಂದರ್ಭ. ಜನ ಇದ್ದಾರಲ್ಲ, ಸಮಾಜದ ಜನ, ಅವ್ರು ಗಮನಿಸ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳೆಲ್ಲ ಹೋಗಿದ್ರು, ನಾನೇ ಹೇಳಿದ್ದೆ ನೀವೆಲ್ಲ ಹೋಗಿ ಬನ್ನಿ, ನಾನು ಬೇರೆ ಟೂರಲ್ಲಿ ಇರ್ತೀನಿ, ನಾನು ಸಪ್ರೇಟಾಗಿ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಎಲ್ಲ ನಮ್ಮ ಕ್ಯಾಂಡಿಡೇಟ್ಗಳು, ನಮ್ಮ ಮಂತ್ರಿಗಳು ಹೋಗಿದ್ರು. ಅದಕ್ಕೆ ಅವರು ಬಿ ಜೆ ಪಿಯವ್ರನ್ನೂ ಕರ್ಕೊಂಡು ಹೋಗವ್ರೆ. ಬಟ್ ಅದೇ ಬಿ ಜೆ ಪಿಯವ್ರು ಕೇಳಬೇಕಾಯ್ತಲ್ಲ, ಬಿ ಜೆ ಪಿ ಸ್ವಾಮಿಗಳು ಕೇಳಬೇಕಲ್ಲ, ನಮ್ಮ ಚೀಫ್ ಮಿನಿಸ್ಟರ್ ನೀವು ಇಳಿಸ್ಬಿಟ್ರಲ್ಲ ಅಂತ. ಬಹುಶಃ ಅದು ಕೇಳೋಷ್ಟು ಶಕ್ತಿ ಸ್ವಾಮಿಗಳು ಇದೆಯೋ ಅನ್ನೋ ನನಗೆ ಗೊತ್ತಿಲ್ಲ. ಬಿ ಜೆ ಪಿಯವರು ಒಕ್ಕಲಿಗನ ಚೀಫ್ ಮಿನಿಸ್ಟರ್ ಇಳಿಸಿದ್ರಲ್ಲ, ಅದು ಕೇಳಬೇಕು. ಯಾರು ಅಲ್ಲಿ ಹೋಗಿದ್ರಲ್ಲ, ಅವರೇ ತಾನೇ ಇಳಿಸಿದ್ದು. ಯಾರು ಸತ್ಯನ ಮುಚ್ಚಕ್ಕಾಗಲ್ವಲ್ಲ. ಆಗ ದೇವೇಗೌಡರು ಏನು ಹೇಳಿದ್ರು, ಅವ್ರ ಮೇಲೆ ಏನು ಹೇಳಿದ್ರು, ಯಡಿಯೂರಪ್ಪನವರು ಕುಮಾರಸ್ವಾಮಿ ಮೇಲೆ, ದೇವೇಗೌಡರ ಮೇಲೆ ಏನು ಹೇಳಿದ್ರು ನನಗೆ ಅಸೆಂಬ್ಲಿಲಿ, ಅವೆಲ್ಲ ಏನು ಯಾವುದನ್ನು ಮುಚ್ಚಿಡಕ್ಕಾಗಲ್ವಲ್ಲ. ಎಂತೆಂಥ ಪದಗಳಲ್ಲಿ ನಾವು ಉಪಯೋಗಿಸಿದ್ರು, ಎಲ್ಲ ಪದಗಳನ್ನೆಲ್ಲ ಉಪಯೋಗಿಸಿದ್ರು. ನಾನು ಇವತ್ತವರೆಗೂ ಒಂದಿನ ಆ ಥರ ಪದ ಉಪಯೋಗಿಸಿಲ್ವಲ್ಲ. ಫೋನ್ ಟ್ರ್ಯಾಪ್ ಆರೋಪ ಕೂಡ ಕೇಳಿಬಂದಿದೆ. ಯಾವ ಫೋನ್? ಫೋನ್ ಟ್ಯಾಪು, ಸ್ವಾಮೀಜಿಗಳು ಫೋನ್ ಟ್ಯಾಪೇ. ಬಿಡಿ ಅದನ್ನೆಲ್ಲ ಬಿಡಿ, ಸುಮ್ಮನೆ ಸ್ವಾಮಿಗಳು ಬೇಜಾರಾಗೋದಿದೆ ಅದೆಲ್ಲ ಮಾತಾಡಕ್ಕೆ ಹೋದ್ರೆ. ಸೊ ಹಂಗೆ ನೋಡಿ, 6 ಜನಕ್ಕೆ ಒಕ್ಕಲಿಗರು ಟಿಕೆಟ್ ಕೊಟ್ಟಿದ್ದೀವಿ. 2 ಜನ ರೆಡ್ಡಿ ಪ್ಲಸ್ ಇದು 8 ಜನ ಒಕ್ಕಲಿಗರು. ಒಕ್ಕಲಿಗರ ಆಲ್ ಸಬ್ಸೆಕ್ಟ್ ಟುಗೆದರ್ 8 ಜನ. ಈಗ ನಮಗೆ ಜೊತೆಗೆ ನಾನು ಅಧ್ಯಕ್ಷನಿದ್ದೀನಿ, ಆ ಪಾರ್ಟಿ ಅಧ್ಯಕ್ಷನಿದ್ದೀನಿ, ಡೆಪ್ಟಿ CM ಇದ್ದೀನಿ. ನಾವು ರೆಡಿಯಾಗಿದ್ದೀವಿ ಎಲ್ಲದಕ್ಕೂ, ಸರ್ವಿಸ್ ಮಾಡೋಕ್ಕೆ, ಸೇವ್ ಮಾಡೋಕ್ಕೆ, ಸಮಾಜಕ್ಕೆ, ರಾಜ್ಯಕ್ಕೆಲ್ಲ. ಅದು ಬಿಟ್ಬಿಟ್ಟು ಇನ್ನು ಯಾವುದೋ ಮುಂದಕ್ಕೆ ಇನ್ನು 4 ವರ್ಷ ಆದಮೇಲೆ ಅಂತ ಅವ್ರೇನು ದಡ್ಡನಲ್ಲ ನಮ್ಮ ಸಮಾಜದವ್ರು. ಯು ಟೇಕ್ ಇಟ್ ಫ್ರಮ್ ಮೀ. ದೇವೇಗೌಡರು 4 ಸೀಟ್ ಹೇಳ್ತಾ ಇದ್ದಾರಲ್ಲ, ಕೊಟ್ಟವ್ರೆ ಅಂತ. 4 ಸೀಟು ಇದ್ದಾರಲ್ಲ, BJP ಸೀಟು ನಮ್ಮದೇ ಸೀಟ್ ಅಂತ ಹೇಳ್ತಾವ್ರೆ. If you are so confident, you should have contested in ದಳ ಸಿಂಬಲ್. ಮಂಜುನಾಥ್ ಹೇಳಿದ್ದಾರೆ ಪಾಪ, ಅವರು ಇಬ್ರು ಸೇರಿ ತೀರ್ಮಾನ ಮಾಡಿದ್ರು, ನನಗೇನು ಗೊತ್ತಿಲ್ಲ ಅಂತ ಮಾಡಿರ್ಬೋದು. ಯಾವುದು? ನಾನು ಗಿಫ್ಟ್ ಹಂಚಿದ್ನೋ ಬಿಡ್ತಿದ್ನೋ, ನಾನು ಬಾಡೂಟ ಆಗ್ತಾ ಇದ್ದೀನೋ ಬಿಡ್ತೀನೋ, ನಾನು ಚಾಕ್ಲೇಟ್ ಕೊಡ್ತಾ ಇದ್ದೀನೋ ಬಿಡ್ತಿದ್ನೋ? ಇವರೇನು ಮಾಡಲಿಲ್ವಾ? ಮಂಡ್ಯದಲ್ಲಿ ಗೆಲ್ತಾರೆ ಮಂಡ್ಯದಲ್ಲಿ ಗೆಲ್ತಾರೆ ಸರ್. ಸುಮಲತಾ ಮತ್ತೆ ಎಲ್ಲ ಬಿಜೆಪಿ ನಾಯಕರು ಒಂದಾಗಿರೋದ್ರಿಂದ ಸೆಂಟ್ರಲ್ ಮಿನಿಸ್ಟರ್ ಕೂಡ ಆಫರ್ ಮಾಡಿದ್ದಾರೆ ಸರ್. ಆಯ್ತು, ಆಲಿ ಬಿಡು, ಏನು ತೊಂದರೆ ಇಲ್ಲ, ಏನು ತೊಂದರೆ. ಸೆಂಟ್ರಲ್ ಮಿನಿಸ್ಟರ್ ಆಗಲಿ, ಇನ್ನ ಏನಾದ್ರು ದೊಡ್ಡ ಅವಕಾಶ ಸಿಕ್ಕಿದ್ರು ಆಗಲಿ, ಒಳ್ಳೇದಾಗಲಿ. ನಾವೇನಿದ್ರು ವಿಶ್ ಮಾಡೋದು ನಾವು. ಇಲ್ಲ ಸರ್, ಈಗಲೇ ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ತೇವೆ ಅಂತ ಹೇಳ್ಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನೀವು ನನಗೆ ನಂಬರ್ ಕೇಳ್ತಾ ಇದ್ದೀರಾ. All the 4 seats taken from the JDS, including his son-in-law, will be defeated. This is my firm opinion. ರಾಜ್ಯದಲ್ಲಿ ಸರ್ ಟೋಟಲ್ ಆಮೇಲೆ ಹೇಳ್ತೀನಿ. ಈಗ 4 ಸೀಟ್ ಅಂತೂ ಯಾವ ಕಾರಣಕ್ಕೂ ಗೆಲ್ಲಕ್ಕೆ ಚಾನ್ಸೇ ಇಲ್ಲ. ಒಂದು ಹೇಳ್ತೇನೆ ನಾನು, 4 ಸೀಟ್ ಮಂಡ್ಯ, ಹಾಸನ, ಬೆಂಗಳೂರು ರೂರಲ್, ಕೋಲಾರ 4 ಸೀಟು ಗೆಲ್ಲಕ್ಕೆ ಸಾಕು. ನಮ್ಮದು ಅಂತ ಕ್ಲೈಮ್ ಮಾಡೋ ಸೀಟು. ಮಿಕ್ಕಿದ್ದು BJPದೆಲ್ಲ ಬಿಡಿ. ಈಗ ನೀವೆಲ್ಲ ಟಿ ವಿಲೆಲ್ಲ ತೋರಿಸ್ತಾ ಇರಲ್ಲ, 4 ಸೀಟ್ ಬರ್ತವೆ, 3 ಸೀಟು. ಈಗ ಯಾಕೆ ಮಾತಾಡ್ತಾ ಇಲ್ಲ? 4 ಸೀಟು 3 ಸೀಟು.
ಯಾಕೆ ತಜ್ಞರೆಲ್ಲ ಮಾತಾಡ್ತಾ ಇಲ್ಲ? ಇನ್ನು ರಿಪೇರಿಗಳೇ ನಡೀತಾ ಇದೆ, ಒಳ್ಳೆಯ ಕೆಲಸನೇ ಮಾಡ್ತಾ ಇದ್ದೀರಾ. ರಿಪೇರಿ ಅಷ್ಟು ಸುಲಭವಾಗಿ ಆಗ್ತಾವ ಅಂತ. ಆಮೇಲೆ ನೀವು ಅಷ್ಟೇ ಟಿವಿಗಳೆಲ್ಲ ನೋಡ್ತಾ ಇದ್ದೀರಿ, ನೀವು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಮಾಡ್ತಾ ಇಲ್ಲ. ಯು ಆರ್ ನಾಟ್ ಪ್ಲೇಯಿಂಗ್, ಐ ಆಮ್ ಟೆಲಿಂಗ್ ಯು ಡೈರೆಕ್ಟ್ಲಿ ಆನ್ ರೆಕಾರ್ಡ್. ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಆಗ್ತಾ ಇಲ್ಲ. ನಾನು ಭಾಳ ತಾಳ್ಮೆಯಿಂದ ಇದ್ದೀನಿ ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.